ಹೊತ್ಬೇಡಿ ಗಾಡಿ ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಚಿಕ್ಕ ವಯಸ್ಸಿನಿಂದ ಮಗಳನ್ನ ಜೋಪಾನವಾಗಿ ಸಾಕಿ ಆಕೆಗೆ ವಿದ್ಯಾಭ್ಯಾಸ ಕೊಟ್ಟು ಆಕೆಗೊಂದು ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ಹಾಗೂ ಆ ಸಂಭ್ರಮದಿಂದ ಯಾವ ತಂದೆಯೂ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಗಳ ಮದುವೆಯಲ್ಲಿ ಅಪ್ಪನಷ್ಟು ಭಾವುಕವಾಗುವ ವ್ಯಕ್ತಿ ಬಹುಶಃ ಮತ್ತೊಬ್ಬನಿಲ್ಲ ಅಂತ ಅನ್ಸುತ್ತೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೆದಿರುವಂಥ ಈ ಹೃದಯ ವಿದ್ರಾವಕ ಘಟನೆಯನ್ನು ನೋಡಿದ್ರೆ ಒಂದು ಕ್ಷಣ ಕಣ್ಣೀರು ಬರುತ್ತೆ. ಹೌದು, ಮಗಳ ಮದುವೆಯ ಖುಷಿಯಲ್ಲಿದ್ದಂತಹ ಅಪ್ಪ ಮದುವೆಯ ಹಿಂದಿನ ದಿನವೇ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು, ಮದುವೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ಮಗಳಿಗೆ ಇದನ್ನು ತಿಳಿಸದೆ ಮದುವೆ ಕಾರ್ಯವನ್ನು ಅವರ ಸಂಬಂಧಿಕರು ಮುಗಿಸಿದ್ದಾರೆ. ಮದುವೆ ಮುಗಿದ ಬಳಿಕವೇ ಮಗಳಿಗೆ ತನ್ನ ತಂದೆ ತೀರಿ ಹೋಗಿರೋ ವಿಚಾರ ಗೊತ್ತಾಗಿದೆ. ತರೀಕೆರೆ ಪಟ್ಟಣದ ನಾಗಪ್ಪ ಕಾಲೋನಿ ನಿವಾಸ ಚಂದ್ರು ಅವರ ಮಗಳ ಮದುವೆ ಜನವರಿ 19 ಮತ್ತು 20ಕ್ಕೆ ನಿಶ್ಚಯ ಆಗಿತ್ತು. ಆದರೆ ಆಪ್ತ ಮಿತ್ರನಿಗೆ ಲಗ್ನ ಪತ್ರಿಕೆ ಕೊಡೋಕೆ ಹೋದ ಚಂದ್ರು ಮಾರ್ಗ ಮಧ್ಯೆ ಅಪಘಾತದಲ್ಲಿ ಮೃತಪಟ್ಟಿದ್ರು. ಸಂಬಂಧಿಕರು ಅವರ ಸಾವಿನ ಸುದ್ದಿಯನ್ನು ಮುಚ್ಚಿಟ್ಟು ಮದುವೆ ಕಾರ್ಯ ಮಾಡಿ ಮುಗಿಸಿದ್ರು. ಚಂದ್ರು ಅವರು ತಮ್ಮ ಕೊನೆಯ ಮಗಳ ಮದುವೆ ಅಂತ ಮದುವೆ ಕಾರ್ಯವನ್ನು ಅದ್ಧೂರಿಯಾಗಿ ನಡೆಸೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಆದರೆ ಮಗಳ ಮದುವೆಯ ಆರತಕ್ಷತೆ ದಿನ ಆತ್ಮೀಯ ಗೆಳೆಯನಿಗೆ ಲಗ್ನ ಪತ್ರಿಕೆ ಕೊಟ್ಟಿಲ್ಲ ಅಂತ ತರೀಕೆರೆ ತಾಲೂಕು ಹುಲಿತಿಮ್ಮಾಪುರಕ್ಕೆ ಹೋಗಿದ್ರು. ಲಗ್ನ ಪತ್ರಿಕೆ ಕೊಟ್ಟು ಮನೆಗೆ ವಾಪಸ್ ಬರೋ ವೇಳೆ ಮಾರ್ಗ ಮಧ್ಯೆ ಬೈಕ್ ಅಪಘಾತವಾಗಿದೆ. ಅಪಘಾತದಿಂದ ತೀವ್ರ ಗಾಯಗೊಂಡಿದ್ದಂಥ ಚಂದ್ರು ಅವರನ್ನು ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಚಂದ್ರು ಅವರು ಭಾನುವಾರ ಮಧ್ಯಾಹ್ನವೇ ಮೃತಪಟ್ಟಿದ್ರು. ಇನ್ನು ಚಂದ್ರು ಅವರು ಮೃತಪಟ್ಟಿರುವಂಥ ವಿಷಯ ಮನೆಯವರಿಗೆ ತಿಳಿಸಿದ್ರೆ ಮದುವೆ ಕಾರ್ಯ ನಿಲ್ಲತ್ತೆ ಅಂತ ಕುಟುಂಬಸ್ಥರು ಚಂದ್ರು ಪತ್ನಿ ಮತ್ತು ಮಗಳು ದೀಕ್ಷಾ ಅವರಿಗೆ ತಿಳಿಸಿರಲಿಲ್ಲ. ಅಪಘಾತವಾಗಿ ಆಸ್ಪತ್ರೆಯಲ್ಲಿ ಇದ್ದಾರೆ, ಜೀವಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿ ಭಾನುವಾರ ಆರತಕ್ಷತೆಯನ್ನು ಮುಗಿಸಿ ಸೋಮವಾರ ನಿಗದಿಯಾಗಿದ್ದ ಮುಹೂರ್ತದಲ್ಲೇ ಮದುವೆ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ. ಮದುವೆ ಕಾರ್ಯ ಮುಗಿತಾ ಇದ್ದಂತೆ ಕುಟುಂಬಸ್ಥರು ಚಂದ್ರು ನಿಧನವಾಗಿರುವಂಥ ಸುದ್ದಿಯನ್ನು ಪತ್ನಿ ಹಾಗೂ ಮದುಮಗಳು ದೀಕ್ಷಾಗೆ ತಿಳಿಸಿದ್ದಾರೆ. ಈ ವೇಳೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೀರೂರು ಪಟ್ಟಣದ ತರಳಬಾಳು ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯ ಮುಗಿಸ್ಕೊಂಡು ಮನೆಗೆ ಬರೋ ವೇಳೆಗೆ ತಂದೆಯ ಮೃತದೇಹ ಕೂಡ ಮನೆಗೆ ಬಂದಿತ್ತು. ಈ ದೃಶ್ಯವನ್ನು ಕಂಡ ನೆರೆದಿದ್ದ ಸ್ಥಳೀಯ ಜನರು ಕಣ್ಣೀರು ಹಾಕಿದ್ದಾರೆ. ಇಡೀ ಕುಟುಂಬವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಮೃತ ಚಂದ್ರು ಅವರಿಗೆ 3 ಹೆಣ್ಣು ಮಕ್ಕಳಿದ್ದು ಮೊದಲ ಮಗಳ ಮದುವೆ ವೇಳೆ ಕೋವಿಡ್ನಿಂದಾಗಿ ಸರಳವಾಗಿ ಮದುವೆ ಮಾಡಿದ್ರು. ಹಾಗಾಗಿ ಕೊನೆಯ ಮಗಳ ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅಂತ ಶಕ್ತಿ ಮೀರಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮಗಳನ್ನ ಸಂತೋಷವಾಗಿ ಧಾರೆ ಏರ್ಕೊಡ್ಬೇಕಾದಂಥ ಅಪ್ಪ ಮಗಳ ಕೊನೆಯ ಕ್ಷಣದಲ್ಲಿ ಹಾಗೂ ಮದುವೆಗೂ ಮುಂಚೆನೆ ಸಾವಿನ ಮನೆ ಸೇರುವಂತಾಗಿದ್ದು ವಿಧಿಯಾಟವೇ ಸರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.